Dear students, go to question number 12. Mr. Ramnath wants to invest rupees 66,000 in equity shares of a limited company and seeks your advice as to the maximum number of shares he can purchase based on intrinsic value of share, market value of share, again fair value of share to be determined by you. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಇದು ಕೆಲವೊಮ್ಮೆ ಸೆಕ್ಷನ್ ಎಗೂ ಬರ್ತದೆ, ಬಿಗೂ ಬರ್ತದೆ. ಆ್ಯಕ್ಚುಲಿ ಇದು ಬಿಗೆ ಬಂದಂಥ ಕ್ವಶನ್ ಇದು. ಸೊ ರಾಮನಾಥ್ ಕೈಯಲ್ಲಿ 66,000 ರೂಪಾಯಿ ಕ್ಯಾಶ್ ಇದೆ. ಅದನ್ನು ಅವನು ಶೇರ್ಸಲ್ಲಿ ಹಾಕಬೇಕು ಹೇಳಿದ್ದಾನೆ, ಇಕ್ವಿಟಿ ಶೇರ್ಸಲ್ಲಿ ಹಾಕಬೇಕು ಅಂತ ಹೇಳಿದ್ದಾನೆ. ಸೊ ನಮ್ಮ ಅಡ್ವೈಸ್ ಕೇಳ್ತಾ ಇದ್ದಾನೆ. ಏನು ಅಡ್ವೈಸ್ ಹೇಳಿದರೆ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಆದರೆ ಎಷ್ಟು ಮ್ಯಾಕ್ಸಿಮಮ್ ಶೇರ್ ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ ಕ್ವಶನ್, ಮಾರ್ಕೆಟ್ ವ್ಯಾಲ್ಯೂ ಆದರೆ ಎಷ್ಟು ಶೇರ್ಸ್ ಪರ್ಚೇಸ್ ಮಾಡ್ಬೋದು. ಲಾಸ್ಟ್ ಕ್ವಶನ್, ಫೇರ್ ವ್ಯಾಲ್ಯೂ ಆಫ್ ಶೇರ್ ಆದರೆ ಎಷ್ಟು ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು ಅಂತೇಳಿ ಅವನು ನಮ್ಮ ಅಡ್ವೈಸನ್ನು ಕೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಕ್ವಶನ್ ಅರ್ಥ ಏನಂದರೆ, ಯು ಹ್ಯಾವ್ ಟು ಫೈಂಡ್ ಔಟ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್, ಎಗೇನ್ ಫೇರ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್. ಸೊ ನಾವು ಶೇರಿನ 3 ವ್ಯಾಲ್ಯೂಯೇಷನು ಮಾಡಬೇಕಾಗುತ್ತದೆ. 3 ವ್ಯಾಲ್ಯೂಯೇಷನ್ ಆದ ಮೇಲೆ ಆ ವ್ಯಾಲ್ಯೂವಿನ ಆಧಾರದಲ್ಲಿ ರಾಮನಾಥಿಗೆ 66,000 ರೂಪಾಯಿಗೆ ಎಷ್ಟು ಶೇರನ್ನು ಬೈ ಮಾಡ್ಬೋದು ಅಂತೇಳಿ ಅಡ್ವೈಸ್ ಮಾಡುವಂಥದ್ದು. ನೆಕ್ಸ್ಟ್ ಯು ಹ್ಯಾವ್ ಸಮ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್. ಇಶ್ಯೂಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ 6%, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 11 lakh, ಎಗೇನ್ ಈಕ್ವಿಟಿ ಕ್ಯಾಪಿಟಲ್ ಹೌ ಮಚ್ 7 lakh. ಸೊ ಬ್ಯಾಲೆನ್ಸ್ ಶೀಟಿನ ಲ್ಯಾಬಿಲಿಟಿ ಸೈಡಿನ 2 ಐಟಮ್ ಕಾಣ್ತಾ ಇದೆ, ಕ್ಯಾಪಿಟಲ್ ಐಟಮ್ ಕಾಣ್ತಾ ಇದೆ. Average net profit of the business after tax and transfer to reserve is rupees 1,50,000. ಟ್ಯಾಕ್ಸ್ ಮೈನಸ್ ಮಾಡಿ ಹಾಗೆಯೇ ರಿಸರ್ವಿಗೆ ಬೇಕಾದಷ್ಟು ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಿ ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 1,50,000 ಕೊಟ್ಟಿದ್ದಾರೆ. ಸೊ 1,50,000 ಇಸ್ ದ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಸರ್ವ್. Expected normal yield is 8%. It is a NRR, normal rate of return 8%. It is observed that net assets are revalued and net assets on revaluation are worth rupees 1,40,000 more than the amount at which they are stated in the books. ಸೊ ಕಂಪನಿ ನೆಟ್ ಅಸೆಟ್ಸನ್ನು ರಿವ್ಯಾಲ್ಯೂಯೇಷನ್ ಮಾಡುವ ಸಂದರ್ಭದಲ್ಲಿ ಏನು ಕಂಡಿತು ಅಂದರೆ, ಸೊ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಷ್ಟು ವ್ಯಾಲ್ಯೂ ಇದೆಯೋ ಅದರಿಂದ 1,40,000 ಮೋರ್ ಕಂಡಿತು ಅಂತೇಳಿ. ಅಂದರೆ ಬುಕ್ಕಲ್ಲಿ ಬರೆದದ್ದು ಆ್ಯಕ್ಚುಯಲ್ ಆಗಿ ಇರುವಂಥದ್ದು ವ್ಯತ್ಯಾಸ ಇದೆ. ಆ್ಯಕ್ಚುಯಲ್ ವ್ಯಾಲ್ಯೂ ಈಸ್ 1,40,000 ಮೋರ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ ಹೇಳಿ ಅಲ್ಲಿ ಕಂಪನಿಗೆ ಕಂಡದ್ದು. ಅಂದರೆ ಅರ್ಥ ಅಸೆಟ್ಸಲ್ಲಿ ಎಪ್ರಿಸಿಯೇಷನ್ ಆಗಿದೆ ಹೇಳಿ ಅರ್ಥ. ಸೊ ಬುಕ್ಕಲ್ಲಿ ಬರೆದದ್ರಿಂದ 1,40,000 ಮೋರ್ ಇದೆ ಅಂತೇಳಿದರೆ ದರ್ ಇಸ್ ಅನ್ ಎಪ್ರಿಸಿಯೇಷನ್ ಇನ್ ದಿ ವ್ಯಾಲ್ಯೂ ಆಫ್ ದಿ ನೆಟ್ ಅಸೆಟ್ಸ್ ಹೇಳಿ ಅರ್ಥ. ಅದಾದಮೇಲೆ ಕ್ವಶನಲ್ಲಿ ಒಂದು ನಾನು ಆ್ಯಡ್ ಮಾಡಿದ್ದೇನೆ, ಗುಡ್ ವಿಲ್ ಹೇಳಿ. ಸೊ ನಿಮಗೆ ಆಲ್ರೆಡಿ ಕ್ವಶನ್ಸಿನ ಸೆಟ್ ಬಂದಿದೆ, ಅದರಲ್ಲಿ ಇದು ಇಲ್ಲ, ನೀವು ಅದನ್ನು ಆ್ಯಡ್ ಮಾಡಿದರೆ ಆಯಿತು. ಗುಡ್ ವಿಲ್ ವ್ಯಾಲ್ಯೂಯೇಷನ್, ಗುಡ್ ವಿಲ್ ಗಿವನ್ ಇನ್ ದಿ ಅಡ್ಜಸ್ಟ್ಮೆಂಟ್. ಸೊ ಗುಡ್ ವಿಲ್ ಗಿವನ್ ಇನ್ ದಿ ಅಡ್ಜಸ್ಟ್ಮೆಂಟ್ ಹೌ ಮಚ್ ಅಮೌಂಟ್ 84,000. ಆ ಸೆಂಟೆನ್ಸ್ ಒಂದು ಆ್ಯಡ್ ಮಾಡಿ ಮಕ್ಕಳೇ. ಸೊಲ್ಯೂಷನಲ್ಲಿ ಅದೇ ಥರ ಇದೆ. ಸೊ ಗೋ ಟು ಸೊಲ್ಯೂಷನ್. So you have to follow all the 3 methods. Intrinsic value method to find out the intrinsic value, yield method to find out the market value, and again last one a fair value method to find out the fair value. So here see the question, see the answer given. In this problem assets are not given, therefore we have to calculate the assets value. ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಕೊಡದ ಕಾರಣ ಬ್ಯಾಲೆನ್ಸ್ ಶೀಟಿನ 2 ಐಟಮ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್, ಇಕ್ವಿಟಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಬೇರೆ ಯಾವ ಐಟಮ್ ಬ್ಯಾಲೆನ್ಸ್ ಶೀಟ್ ಇದು ಕೊಟ್ಟಿಲ್ಲ. ಆದರೆ ಬ್ಯಾಲೆನ್ಸ್ ಶೀಟಲ್ಲಿರುವ ಅಸೆಟ್ಸ್ಗಳ ಮಾಹಿತಿ ನಮಗೆ ಬೇಕಾಗುತ್ತದೆ. ಯಾವ ಮೆಥಡಿಗೆ? ನೆಟ್ ಅಸೆಟ್ಸ್ ಮೆಥಡಿಗೆ. ಲೆಟ್ ಅಸ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ರಫ್ ಆಗಿ ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವ. ಇದು ಹಿಂದೆ ಒಂದು ಪ್ರಾಬ್ಲಮಲ್ಲಿ ಬಂದಿತ್ತು. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಅಂತೇಳಿ ಬರೆಯಿರಿ. ಸೊ ನಿಮಗೆ ಗೊತ್ತಿರುವಂತಹ ಐಟಮಲ್ಲಿ ಲ್ಯಾಬಿಲಿಟೀಸಲ್ಲಿ ಕ್ಯಾಪಿಟಲ್ ಗೊತ್ತಿದೆ 6%, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 11 lakh, ದೆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 7 lakh. ಆಮೇಲೆ ಅಸೆಟ್ಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಮಾಹಿತಿ ಏನೂ ಇಲ್ಲ. ಅಸೆಟ್ಸಲ್ಲಿ ಎಪ್ರಿಸಿಯೇಷನ್ ಆಗಿದೆ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲಿ ಮಾಹಿತಿ ಇದೆ. ಅದೇ ಥರ ಗುಡ್ ವಿಲ್ ಅಮೌಂಟ್ rupees 84,000 ಅಂತೇಳಿ ನಾನೊಂದು ಎಡಿಷನ್ ಮಾಡಿದ್ದೇನೆ. ಸೊ ಈ ಗುಡ್ ವಿಲ್ 84,000 ನಾವು ಅದು ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲದ್ದು
ಬಿಸ್ನೆಸ್ಸಲ್ಲಿ ಇರುವಂಥದ್ದು ಅಂದರೆ ಅನ್ರೆಕಾರ್ಡೆಡ್ ಅಸೆಟ್ ಅಂತೇಳಿ ಅರ್ಥ ಮಾಡಿಕೊಂಡ್ರೆ ಆಯಿತು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲದ್ದು ಹೇಳಿ ಅರ್ಥ ಮಾಡಿಕೊಂಡ್ರೆ ಆಯಿತು. ಹಾಗಾದಿದ್ದರೆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಅಸೆಟ್ಸ್ ಡಿಫರೆನ್ಸ್ ಅಥವಾ ಬ್ಯಾಲೆನ್ಸಿಂಗ್ ಫಿಗರ್ ಇಟ್ ಈಸ್ ₹18 lakh. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಅಸೆಟ್ಸ್ಗಳ ಇನ್ಫಾರ್ಮೇಷನ್ ನಮಗೆ ನೆಟ್ ಅಸೆಟ್ಸ್ ಮೆಥಡ್ಗೆ ಬೇಕಾಗ್ತದೆ. ಆದ ಕಾರಣ ರಫ್ ಆಗಿ ವರ್ಕಿಂಗ್ ನೋಟ್ ಮೂಲಕ ಒಂದು ಬ್ಯಾಲೆನ್ಸ್ ಶೀಟ್ ಮಾಡುವಂಥದ್ದು. ಬ್ಯಾಲೆನ್ಸ್ ಶೀಟಿನ ಕೇವಲ ಪ್ರಿಫರೆನ್ಸ್ ಕ್ಯಾಪಿಟಲ್, ಈಕ್ವಿಟಿ ಕ್ಯಾಪಿಟಲ್ ಮಾಹಿತಿ ಇದೆ, ಅದನ್ನು ಲ್ಯಾಬಿಲಿಟಿ ಸೈಡಲ್ಲಿ ಬರೆಯಿರಿ. ಆಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಎವರೇಜ್ ಪ್ರಾಫಿಟ್ ಬರೀಲಿಕ್ಕಿಲ್ಲ, ಬರೀಬಾರ್ದು, ಅದಕ್ಕೆ ಅಲ್ಲಿ ಜಾಗ ಇಲ್ಲ. ಅದೇ ಥರ ಬ್ಯಾಲೆನ್ಸ್ ಶೀಟಲ್ಲಿ ಎಪ್ರಿಸಿಯೇಷನ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ 1,40,000 ಇದೆ, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಬರೀಲಿಕ್ಕಿಲ್ಲ, ಅದು ಅಡ್ಜಸ್ಟ್ಮೆಂಟ್ ಹೇಳಿ ತಗೊಳ್ಳುವಂಥದ್ದು. ಅದೇ ಥರ ಗುಡ್ವಿಲ್. ಸೊ ಗುಡ್ವಿಲನ್ನು ನಾವು ಇಲ್ಲಿ ಈ ಥರ ಅರ್ಥ ಮಾಡ್ಬೋದು, ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟದ್ದು, ಅಂದರೆ ಅದನ್ನು ಅನ್ರೆಕಾರ್ಡೆಡ್ ಅಸೆಟ್ ಹೇಳಿ ಕರಿತೇವೆ. ಹಾಗಾದಿದ್ದರೆ ಬ್ಯಾಲೆನ್ಸ್ ಶೀಟಿನ ಕೇವಲ ಎರಡೇ ಐಟಮ್ ಅಂದರೆ ಕ್ಯಾಪಿಟಲ್ ಮಾತ್ರ ಕೊಟ್ಟ ಕಾರಣ ಅಸೆಟ್ ಸೈಡಲ್ಲಿ ಅಸೆಟ್ಸ್ಗಳು ಡಿಫರೆನ್ಸ್ ಎಷ್ಟಾಗಿ ಬರ್ತದೆ, 18 lakh ಬರ್ತದೆ. ಸೊ ಈ ಥರ ಒಂದು ವರ್ಕಿಂಗ್ ನೋಟ್ ಮೂಲಕ ಬ್ಯಾಲೆನ್ಸ್ ಶೀಟ್ ಮಾಡಿ. ಇನ್ನು ನಾವು ನೆಟ್ ಅಸೆಟ್ಸ್ ಮೆಥಡಿಗೆ ಹೋಗುವ. ಫಸ್ಟ್ ಮೆಥಡ್, ಇಟ್ ಗಿವ್ಸ್ ಅಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ದಿ ಶೇರ್. ಸೊ ನೆಟ್ ಅಸೆಟ್ಸ್ ಮೆಥಡ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಯೋರ್ ಫಸ್ಟ್ ಸ್ಟೆಪ್. ಸೊ ಅಸೆಟ್ಸಿನ ಮಾರ್ಕೆಟ್ ವ್ಯಾಲ್ಯೂ ತಗೊಳ್ಳುವಂಥದ್ದು. ಬ್ಯಾಲೆನ್ಸ್ ಶೀಟಲ್ಲಿರುವಂಥ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಇಟ್ ಈಸ್ 18 lakh. ಆಮೇಲೆ ಅಡ್ಜಸ್ಟ್ಮೆಂಟ್ ಸೇಸ್ ದೆರ್ is an amount of ₹1,40,000 ಎಪ್ರಿಸಿಯೇಷನ್ ಇನ್ ದಿ ವ್ಯಾಲ್ಯೂ ಆಫ್ ವಾಟ್ ಅಸೆಟ್, ಅದನ್ನು ಆ್ಯಡ್ ಮಾಡಿ. ಹಾಗಾದಿದ್ರೆ ವಾಟ್ಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್, 19,40,000. ಅದಾದ ಮೇಲೆ ನಿಮಗೆ ಒಂದು ಗುಡ್ವಿಲ್ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲಿ ಕಾಣ್ತದೆ, ಇದನ್ನು ನಾವು ಹಳೆಯ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲದ್ದು ಅಡ್ಜಸ್ಟ್ಮೆಂಟಲ್ಲಿ ಮಾತ್ರ ಕೊಟ್ಟದ್ದು ಅನ್ರೆಕಾರ್ಡೆಡ್ ಅಸೆಟ್ ಹೇಳಿ ರೆಕಾರ್ಡ್ ಮಾಡಿದರೆ ಆಯಿತು, ಅನ್ರೆಕಾರ್ಡೆಡ್ ಅಸೆಟ್. ಸೊ ನಿಮ್ಮ ನೋಟ್ಸಿನ ಕ್ವಶನಲ್ಲಿ ಗುಡ್ವಿಲ್ ಆ್ಯಡ್ ಮಾಡಿಬಿಡಿ ಮಕ್ಕಳೇ. ಸೊಲ್ಯೂಷನಲ್ಲಿ ಇದೆ ಅದು. ಸೊ ಸೊಲ್ಯೂಷನಲ್ಲಿ ಇದೆ, ಕ್ವಶನಲ್ಲಿ ಮಾತ್ರ ಇಲ್ಲ ಅದು. ಸೊ ಟೋಟಲ್ ಅಸೆಟ್ಸ್ ಅಮೌಂಟ್ ಕಾಲಮ್ ಔಟರ್ ಕಾಲಮಿಗೆ ತನ್ನಿ. ಹಿಯರ್ ಅಂಡ್ ಸಿ ಆಫ್ ಫಸ್ಟ್ ಸ್ಟೆಪ್, ಅಸೆಟ್ಸ್ ಆಫ್ಟರ್ ಎಪ್ರಿಸಿಯೇಷನ್ 19,40,000. ದೆನ್ ಅನ್ರೆಕಾರ್ಡೆಡ್ ಅಸೆಟ್ ಇಟ್ಸ್ ಗುಡ್ವಿಲ್ 84,000. ಇದಾದ ಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಬನ್ನಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಔಟ್ಸೈಡರ್ಸ್ ಲಯಬಿಲಿಟೀಸ್ ಇನ್ಕ್ಲೂಡಿಂಗ್ ಕಂಟಿಂಜೆಂಟ್ ಲಯಬಿಲಿಟಿ. ಇಲ್ಲಿ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಲ್ಲಿ 2 ಕ್ಯಾಪಿಟಲ್ ಇದೆ, ಔಟ್ಸೈಡರ್ಸ್ ಲಯಬಿಲಿಟಿ ಯಾವುದೂ ಇಲ್ಲ, ಅದ ಕಾರಣ ಔಟ್ಸೈಡರ್ಸ್ ಲಯಬಿಲಿಟಿ ಇಲ್ಲ, ನಿಲ್ ಅಂತೇಳಿ ಹಾಕಿ. ಸೊ ವಾಟ್ಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಹೇಳಿದರೆ ಅಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹೇಳಿ ಅರ್ಥ ಮಾಡುವಂಥದ್ದು. ಹೌ ಮಚ್ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್? net assets available for both preference and equity shareholders. So in this company you find both preference and equity shareholders, so you take up that answer as net assets available to both. ಇಬ್ಬರಿಗೂ ಹೋಗುವ ನೆಟ್ ಅಸೆಟ್ಸ್ ಹೇಳಿ ತಗೊಳ್ಳಿ. ಸೊ ಇಬ್ಬರಿಗೂ ಹೋಗುವ ನೆಟ್ ಅಸೆಟ್ಸ್ ಹೌ ಮಚ್ ಅಮೌಂಟ್? 20,24,000. ಅಲ್ಲಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಮೈನಸ್ ಮಾಡಿ, ಅಥವಾ ಅದನ್ನು ಡೀಟೇಲ್ ಆಗಿ ಹೇಳೋದಾದರೆ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಅದರಲ್ಲಿ ಪ್ರಿಫರೆನ್ಸ್ ಕ್ಯಾಪಿಟಲ್ ಬರ್ತದೆ, ಏರಿಯರ್ ಆಫ್ ಡಿವಿಡೆಂಡ್ ಬರ್ತದೆ, ಹಾಗೆಯೇ ಪ್ರೀಮಿಯಮ್ ಆನ್ ರಿಡಮ್ಷನ್ ಇದ್ದರೆ ಬರ್ತದೆ. ಸಾಮಾನ್ಯವಾಗಿ ಕ್ಯಾಪಿಟಲ್ ಮಾತ್ರ ಕೊಡ್ತಾರೆ ನಿಮಗೆ, ಆದ ಕಾರಣ ಡೈರೆಕ್ಟಾಗಿ ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೇಳಿ ಬರೆದ್ರೆ ಆಯಿತು. ಸೊ ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ವಾಟ್ಸ್ ದ ಬ್ಯಾಲೆನ್ಸ್ ಲೆಫ್ಟ್ ಔಟ್? ₹9,24,000. ಇಟ್ಸ್ ಕಾಲ್ಡ್ ವಾಟ್? ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. 9,24,000 net assets available for equity shareholders. ನೆಕ್ಸ್ಟ್, ಈಕ್ವಿಟಿ ಶೇರಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ನೋಡಿದರೆ ಆಯಿತು, ಪ್ರಿಫರೆನ್ಸ್ ಶೇರಿದು ನೋಡುವ ಅಗತ್ಯ ಇಲ್ಲ. ಯಾಕೆ ಹೇಳಿ ಹೇಳ್ತೇನೆ ನಾನು. ನಿಮ್ಮ ಕ್ವಶನ್ ಏನಂದರೆ, ರಾಮನಾಥ್ ವಾಂಟ್ಸ್ ಟು ಇನ್ವೆಸ್ಟ್ ₹66,000 ಇನ್ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ ಮೇಲೆ ರಾಮನಾಥ್ ₹66,000 ಹಾಕ್ತಾ ಇದ್ದಾನೆ, ಹಾಕ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂ ಆಧಾರದಲ್ಲಿ ₹66,000ಗೆ ಮ್ಯಾಕ್ಸಿಮಮ್ ಎಷ್ಟು ಶೇರ್ ಪರ್ಚೇಸ್ ಮಾಡ್ಬೋದು, ಮ್ಯಾಕ್ಸಿಮಮ್ ಈಕ್ವಿಟಿ ಶೇರ್ ಎಷ್ಟು ಪರ್ಚೇಸ್ ಮಾಡ್ಬೋದು ಅಂತೇಳಿ ಅವನು ನಮ್ಮ ಅಡ್ವೈಸ್ ಕೇಳ್ತಾ ಇದ್ದಾನೆ. ಆದ ಕಾರಣ ಈಕ್ವಿಟಿ ಶೇರಿನ ವ್ಯಾಲ್ಯೂಯೇಷನ್ ಮಾತ್ರ ಮಾಡಿದರೆ ಸಾಕು. ಸೊ ಡೋಂಟ್ ಗೋ ಫಾರ್ ವ್ಯಾಲ್ಯೂಯಿಂಗ್ ಪ್ರಿಫರೆನ್ಸ್ ಶೇರ್, ಯು ವ್ಯಾಲ್ಯೂ ಓನ್ಲಿ ಈಕ್ವಿಟಿ ಶೇರ್. ಸೊ ಈಕ್ವಿಟಿ ಶೇರಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ, net assets available for equity shareholders divided by number of equity shares. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಿಮಗೆ ಕ್ವಶನಲ್ಲಿ ಸಿಗುತ್ತದೆ, ಬ್ಯಾಲೆನ್ಸ್ ಶೀಟಲ್ಲಿ ಸಿಗುತ್ತದೆ.
ಸೊ ಬ್ಯಾಲೆನ್ಸ್ ಶೀಟಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 7 lakh ಇದೆ. ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ 10 ಇದೆ. ಹಾಗಾದರೆ ವಾಟ್ಸ್ ನಂಬರ್ ಆಫ್ ಶೇರ್ಸ್? ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 70,000 ಇಲ್ಲಿದೆ ನೋಡಿ. ನೆಟ್ ಅಸೆಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ವಾಟ್ಸ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್? 13.2 per share. So based on intrinsic value, maximum number of equity shares Mr. Ramnath can acquire having how much amount? 66,000. ಈಗ ನಾವು ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಂತು 13.2 per share. ರಾಮನಾಥ್ ಕೈಯಲ್ಲಿ 66,000 ರೂಪಾಯಿ ಕ್ಯಾಶ್ ಇದೆ. 66,000 ರೂಪಾಯಿ ಕ್ಯಾಶಿಗೆ ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಧಾರದಲ್ಲಿ ಅವನು ಮ್ಯಾಕ್ಸಿಮಮ್ ಅಂದರೆ 5,000 ಶೇರ್ ಪರ್ಚೇಸ್ ಮಾಡ್ಬೋದು. ಈ ಥರ ನಾವು ಅವನಿಗೆ ಅಡ್ವೈಸ್ ಕೊಡೋದು. So he can purchase a maximum of how many shares? 5,000 shares. Based on which value? Intrinsic value. ಇದೇ ಥರ ಮಾರ್ಕೆಟ್ ವ್ಯಾಲ್ಯೂ ಆಧಾರದಲ್ಲಿ ಅಡ್ವೈಸ್ ಕೊಡಬೇಕು, ಫೇರ್ ವ್ಯಾಲ್ಯೂ ಆಧಾರದಲ್ಲಿಯೂ ಅಡ್ವೈಸ್ ಕೊಡಬೇಕು. ನೆಕ್ಸ್ಟ್ ಗೋ ಟು ಸೈಡೆಡಿಂಗ್ ಈಲ್ಡ್ ಮೆಥಡ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಸೊ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಈಲ್ಡ್ ಮೆಥಡ್ ಬಿಗಿನ್ಸ್ ವಿತ್ ಪ್ರಾಫಿಟ್ ಇನ್ಫಾರ್ಮೇಷನ್. ಪ್ರಾಬ್ಲಮಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಸರ್ವ್ ಗಿವನ್ ಅವರೇಜ್ ಮಾಡಿ ಕೊಟ್ಟಿದ್ದಾರೆ. ಹೌ ಮಚ್ ಅಮೌಂಟ್? 1,50,000. ಸೊ ಆ್ಯಾವ್ರೇಜ್ ಪ್ರಾಫಿಟ್ ಹೇಳಿ ಅರ್ಥ ಅದು. ಆ್ಯಾವ್ರೇಜ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಸರ್ವ್ ಪ್ರಾಫಿಟ್ ಅವೈಲೇಬಲ್ ಫಾರ್ ಬೋತ್ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೇಳಿ ಕರಿಬೋದು ಅದನ್ನು. ಎಷ್ಟೊತ್ತೆ? 1,50,000. ಪುನಃ ಕ್ವಶನ್ಗೆ ಬನ್ನಿ, ಚೆಕ್ ಮಾಡಿ. ಆ್ಯಾವ್ರೇಜ್ ನೆಟ್ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಸರ್ವ್ 1,50,000. ಈಲ್ಡ್ ಮೆಥಡ್ ಕನ್ಸಿಡರ್ಸ್ ಪ್ರಾಫಿಟ್ ಇನ್ಫಾರ್ಮೇಷನ್. ಟ್ಯಾಕ್ಸು ಲೆಸ್ ಆಗಿದೆ, ಕ್ಲಿಯರ್ ಅಲ್ಲ? ಆಫ್ಟರ್ ಡಿಡಕ್ಟಿಂಗ್ ಟ್ಯಾಕ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಸರ್ವ್. ಸೊ ಈ ಅಮೌಂಟಿನ ಅರ್ಥ ಪ್ರಾಫಿಟ್ ಅವೈಲೇಬಲ್ ಫಾರ್ ಬೋತ್ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಯಾಕಂದರೆ ಟ್ಯಾಕ್ಸು ಲೆಸ್ ಆಗಿದೆ, ಟ್ರಾನ್ಸ್ಫರ್ ಟು ರಿಸರ್ವ್ ಆಗಿದೆ. ಆಮೇಲೆ ಆ ಪ್ರಾಫಿಟಿಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡುವ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡನ್ನು ಮೈನಸ್ ಮಾಡಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ಎಂಟೈಟಲ್ಡ್ ಟು ಗೆಟ್ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್. ಅದು ಅವರ ಶೇರ್ಸಿನ ಪಕ್ಕ ಇರುವ ರೇಟ್, ಅದು 6%. ಆಮೇಲೆ ಕ್ಯಾಪಿಟಲ್ನ ಮೇಲೆ ನೋಡುವಂಥದ್ದು. ಹೌ ಮಚ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್? 11 lakh. ಸೊ ಗೋ ಟು ಸೊಲ್ಯೂಷನ್. ಆ್ಯಾವ್ರೇಜ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ರಿಸರ್ವ್ 1,50,000. ಅಲ್ಲಿಂದ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಎಟ್ 6% ಆನ್ ಹೌ ಮಚ್ ಕ್ಯಾಪಿಟಲ್? 11 lakh. ಹಾಗಾದರೆ ವಾಟ್ಸ್ ದ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್? 84,000. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಹುಡುಕುವ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಹೋಗುವ ಕ್ಯಾಪಿಟಲ್ ಏನು ಆಲ್ರೆಡಿ ನೋಡಿದೋ, ಇದು ರೆವಿನ್ಯೂ ಫಾರ್ಮಲ್ಲಿ ಇರ್ತದೆ. ಅದನ್ನು ಕ್ಯಾಪಿಟಲೈಸ್ಡ್ ಫಾರ್ಮಿಗೆ ತನ್ನಿ ಅಥವಾ ದೊಡ್ಡ ರೂಪಕ್ಕೆ ತರೋದು. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ NRR into 100. So profit available for equity shareholders already calculated in your statement, 84,000. NRR you get in problem, multiply 100. So what is a capitalized profit? 10,50,000. Next go to market value calculation. Market value of equity share is equal to formula capitalized profit divided by number of equity share. So capitalized profit divided by number of equity share gives you market value of each equity share, 10,50,000 divided by 70,000. ಪ್ರಾಫಿಟ್ ತಗೊಳ್ಳೋದಲ್ಲ, ಕ್ಯಾಪಿಟಲೈಸ್ ಮಾಡಿ ತಗೊಳ್ಬೇಕು. ಸೆಕೆಂಡ್ ಮೆಥಡ್ ಓವರ್. ಈಗ ಅವನಿಗೆ ಅಡ್ವೈಸ್ ಒಂದು ಕೊಡುವ. ಸೊ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹಿ ಕ್ಯಾನ್ ಪರ್ಚೇಸ್ ವಿತ್ ದ ಹೆಲ್ಪ್ ಆಫ್ 66,000 ಕ್ಯಾಶ್. 66,000 ರೂಪಾಯಿ ಕ್ಯಾಶ್ ಕೈಯಲ್ಲಿದೆ. ಆಮೇಲೆ ಈಲ್ಡ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ನೋಡಿದ್ದೇವೆ ನಾವು 15 ಡಿವೈಡೆಡ್ ಬೈ 15. ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ರಾಮನಾಥ್ ಕ್ಯಾನ್ ಪರ್ಚೇಸ್ ಈಸ್ ಹೌ ಮಚ್? 4,400. ನೀವು ಫ್ರ್ಯಾಕ್ಷನ್ ಬಂದರೆ ಅದನ್ನು ರೌಂಡ್ ಫಿಗರ್ ಮಾಡೋದಲ್ಲ ಮಕ್ಕಳೇ, ಹಿಂದಿನ ಫಿಗರ್ ತಗೊಳ್ಳೋದು. ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಈ ಕ್ಯಾನ್ ಪರ್ಚೇಸ್ 4,022 ಬಂತೇಳಿ ತಗೊಳ್ಳಿ. 4,022.23 ಅಥವಾ 5363 ಆ ಥರ ಎಲ್ಲ ತಗೊಳ್ಳಿ. 4,022 ಪಾಯಿಂಟ್ ಇದೆ ಹೇಳಿ ತಗೊಳ್ಳಿ. ಪಾಯಿಂಟಲ್ಲಿ ಶೇರನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ 4,022 ಈಗ ಆನ್ಸರ್ ನಿಲ್ಲಿಸಿದರೆ ಆಯಿತು. ನೆಕ್ಸ್ಟ್ ಗೋ ಫಾರ್ ಲಾಸ್ಟ್ ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್.
So calculation of fair value of equity share. Fair value formula intrinsic value plus market value divided by 2. Intrinsic value 13.2 plus market value now we calculated 12 divided by 2. ಹಾಗಾದರೆ what's the fair value of share? 14.11. ಈಗ ಫೇರ್ ವ್ಯಾಲ್ಯೂ ಆಧಾರದಲ್ಲಿ ಅವನಿಗೆ 66,000 ರೂಪಾಯಿಗೆ ಎಷ್ಟು ತಗೊಳ್ಬೋದು ಹೇಳಿ ಅಡ್ವೈಸ್ ಕೊಡುವ. ಬೇಸ್ಡ್ ಆನ್ ದಿ ಫೇರ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ he can purchase with how much cash? 66,000 cash. 66,000 divided by fair value. ಸೊ ಎಷ್ಟು ಮ್ಯಾಕ್ಸಿಮಮ್ ಶೇರ್ಸ್ ಪರ್ಚೇಸ್ ಮಾಡ್ಬೋದು? ಆನ್ಸರ್ ನೋಡಿ ಹೇಗೆ ಬಂತೇಳಿ 4,680.85 ಬಂತು. ಸೊ 0.85 ಶೇರ್ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಥರದ ಪರ್ಚೇಸ್ ಆಗೋದಿಲ್ಲ ಅಲ್ಲಿ. ಆದ ಕಡೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಲೋಪೋ maximum number of shares so that person can purchase with the help of 66,000 is 4,680. ನಿಮಗೆ ಬಂದ ಆನ್ಸರ್ 4,680.85 ಪಾಯಿಂಟ್ ಬಿಡಬೇಕಾಗ್ತದೆ, ಯಾಕಂದರೆ ಶೇರ್ಸ್ ಕೆನಾಟ್ ಬಿ ಪರ್ಚೇಸ್ಡ್ ಇನ್ ಫ್ರ್ಯಾಕ್ಷನ್. ಸೊ ವಾಟ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ರಾಮನಾಥ್ ಕ್ಯಾನ್ ಪರ್ಚೇಸ್? 4,680. ಈ ಥರ ಕ್ವಶನ್ ಹೋಗ್ತದೆ, ಸರಿ ಅರ್ಥ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.